स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಬೇಕು ರೈತರನ್ನು ಬೀದಿಗೆ ಬಿಟ್ಟು ಮೋಜು ಮಸ್ತಿ ಮಾಡುತ್ತಿರುವ ರಾಜಕಾರಣಿಗಳಿಗೆ ರೈತರಿಗೆ ಗೋಳು ರೈತರಿಗೆ ಗೋಳು ವಹಿಸುತ್ತಿರುವ ಫ್ಯಾಕ್ಟರಿ ಮಾಲೀಕರಿಗೆ ರೈತರಿಗೆ ಸ್ಪಂದನೆ ಮಾಡಿದ ಯಾವುದೇ ಸರ್ಕಾರಕ್ಕೆ ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ರಾಜ್ಯ ರಹಿತ ಸರ್ಕಾರಕ್ಕೆ ರೈತ ಸಂಘಟನೆಗೆ ನಮ್ಮ ಕಬ್ಬರಿ ಬೆಲೆ ನಿಗದಿ ಮಾಡೋರು ಯಾರು? ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಿವಿಧ ಸಂಘಟನೆ ಪರ ಒಕ್ಕೂಟದಿಂದ ಇವತ್ತು ನಾವು ಕಬ್ಬಿಗೆ 3,500 ರೂಪಾಯಿ ಬೆಲೆ ಕೊಡ್ಬೇಕಂತ ಹೇಳಿ ಗಾಂಧಿ ವೃತ್ತದಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡುವ ಮುಖಾಂತರ ಇವತ್ತು ಏನು ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಏನು ನಮ್ಮ ಕಬ್ಬಿನ ಮೋಸ ಆಗ್ತಾ ಇದೆ. ಇವತ್ತು ಫ್ಯಾಕ್ಟರಿ ಮಾಲಕರು ನಮ್ಗೆ 1 ತಿಂಗಳ ಹಿಂದೆ ನಮ್ಮೆಲ್ಲ ಫ್ಯಾಕ್ಟರಿ ಮಾಲಕರು ರೈತರನ್ನ ಒಳಗೊಂಡು ಕರೆದು ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳು 3 ಸಾರಿ ಮೀಟಿಂಗ್ ತಗೊಂಡ್ರು ಕೂಡ ಅದು ವಿಫಲ ಆಗಿತ್ತು. ಇವತ್ತು ಏನಾಗಿತ್ತು ರೈತರ ಪರಿಸ್ಥಿತಿ, ಸಾಕಷ್ಟು ಮಳೆಯಿಂದ ಎಲ್ಲ ಬೆಳೆ ಹಾನಿ ಆಗಿದ್ದಾವೆ. ಆಮೇಲೆ ಪ್ರವಾಹ ಬಂದು ಬೆಳೆ ಹಾನಿ ಆಗಿದ್ದಾವೆ. ಇರೋದು ಒಂದೇ ಕಬ್ಬಿನ ಬೆಲೆ. ಈ ಕಬ್ಬಿಗಾದ್ರೂ ಏನಾದರೂ ನಮಗೆ ಒಂದು ಅನುಕೂಲ ಆಕೈತಿ, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗ್ಲಿ ನಮ್ಮ ಮದುವೆ ಮಾಡೋದಾಗ್ಲಿ ಏನು ಆಗ್ತೈತಿ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಜೊತೆ ಚಲ್ಲಾಟ ಆಡ್ತಾ ಇದೆ. FRP ದರ ಅಂತಕ್ಕಂಥ FRP ದರ 10 ವರ್ಷದಿಂದ ಹಿಂದೆ ಏನಿತ್ತು ಅದನ್ನ ಈಗ ರೆಡಿ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರದವರು ಅದನ್ನ ಮಾಡ್ತಾ ಇದ್ದಾರೆ. ಹಿಂದಿನ 10 ವರ್ಷ ಏನು ಪೆಟ್ರೋಲ್ ಬೆಲೆ ಇಟ್ಟಿತ್ತು ಈಗ ಎಷ್ಟಾಗೈತಿ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಹಿಂದೆ ಏನಿತ್ತು ಅಂದ್ರೆ 200 ರೂಪಾಯಿ ಪಗಾರ ಬರ್ತಿದ್ರು, ಈಗ 500 ರೂಪಾಯಿ ಕೊಟ್ಟರು ಆಳುಗಳು ಸಿಗ್ತಾ ಇಲ್ಲ. ಹೀಗಾಗಿ ನಾವು ಕನಿಷ್ಠ 3,500 ರೂಪಾಯಿ ಕೊಡ್ಬೇಕಂತ ಹೇಳಿ ಇವತ್ತು ಫ್ಯಾಕ್ಟರಿ ಮಾಲಕರು ಒತ್ತಾಯ ಮಾಡಿದ್ದೀವಿ. ಅವ್ರು ನಿರಾಕರಿಸಿದ್ದಾರೆ. ಇವತ್ತು 1 ಟನ್ ಕಬ್ಬಿನಿಂದ ಒಂದು ಸುಮಾರು ಸ್ವೀಟ್ಗಳು ರೆಡಿ ಮಾಡೋದು ಬಾಯ್ ಪ್ರಾಡಕ್ಟ್ ಇಂದ ಫ್ಯಾಕ್ಟರಿ ಮಾಲಕರು ಶ್ರೀಮಂತರಾಗ್ತಾ ಇದ್ದಾರೆ. ಇವತ್ತು ರೈತರು ಬಡವರಾಗಿ ಸಾಯ್ತಾ ಇದ್ದಾರೆ. ಇವತ್ತು 3,500 ರೂಪಾಯಿನ ಕೊಡದೇ ಹೋದ್ರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರಾಹುಲ್ ಕುಬಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.
ಅದಕ್ಕಾಗಿ ಅವ್ರ ಸಭೆಯನ್ನ ಪಕ್ಷಕ್ಕೆ ಆಹ್ವಾನ ಮಾಡಿ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.